ಒಂದು ಕ್ಷಣ ಊಹಿಸ್ಕೊಳ್ಳಿ, ಒಂದು ಮುಚ್ಚಿದ ಕೋಣೆ. ಆ ಕೋಣೆಯೊಳಗೆ ಬೆರಳೆಣಿಕೆಯಷ್ಟು ಜನ ಆ ಪ್ರಾಣಭಯದಿಂದ ನಡುಗುತ್ತಾ ಅಡಗಿ ಕೂತಿದ್ದಾರೆ. ಹೌದು, ಭಯಾನಕ ವಾತಾವರಣ ಅದು. ನಿಜ. ಹೊರಗಡೆ ಹೋದ್ರೆ ಎಲ್ಲಿ ತಮ್ಮನ್ನು ಕೊಂದು ಹಾಕ್ತಾರೋ ಅನ್ನೋ ಆತಂಕ ಅವರಲ್ಲಿದೆ. ಆದರೆ ನೋಡಿ, ಕೇವಲ ಕೆಲವೇ ಗಂಟೆಗಳ ನಂತರ ಅದೇ ಜನ ಆ ಕೋಣೆಯ ಬಾಗಿಲುಗಳನ್ನು ಅಗಲವಾಗಿ ತೆರೆದು ನೇರವಾಗಿ ಬೀದಿಗಿಳಿತಾರೆ. ಓಹೋ, ಒಂದೇ ಸಮನೆ ಬೀದಿಗೆ ಬರ್ತಾರಾ? ಹೌದು. ಆಡಳಿತಶಾಹಿಯ ಎದುರು ನಿಂತೋ ಎದೆಯುಬ್ಬಿಸಿ ಮಾತಾಡ್ತಾರೆ. ಅಂದ್ರೆ ಒಂದು ಬೃಹತ್ ಸಾಮ್ರಾಜ್ಯದ ಅಡಿಪಾಯವನ್ನೇ ನಡುಗಿಸುವ ಕ್ರಾಂತಿಯೊಂದನ್ನ ಹುಟ್ಟಾಕ್ತಾರೆ. ಇದೊಂದು ರೋಚಕವಾದ ರೂಪಾಂತರ ಅಂತಾನೆ ಹೇಳ್ಬೋದು. ಖಂಡಿತ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಗೆ ನಾವು ಆರಿಸಿಕೊಂಡಿರೋ ಮೂಲಪಠ್ಯ ವಿವರಿಸುವುದು ಇಂಥದ್ದೇ ಒಂದು ಅವಿಶ್ವಸನೀಯ ಘಟನೆಯನ್ನ. ಇದರ ಶೀರ್ಷಿಕೆ ಪೆಂಟೆಕೋಸ್ಟ್, ಬೆಂಕಿ ಸಭೆಯ ಉದಯ. ಇದನ್ನೇ ಕಥೋಲಿಕ ಸಭೆಯ ಜನ್ಮದಿನ ಅಂತ ಕೂಡ ಕರೀತಾರಲ್ವಾ? ಅದೇ. ಇದೊಂದು 2000 ವರ್ಷಗಳ ಹಿಂದಿನ ಧಾರ್ಮಿಕ ಚರಿತ್ರೆಯಾಗಿರಬಹುದು, ಅಥವಾ ಶುದ್ಧ ಮನೋವಿಜ್ಞಾನದ ನೆಲೆಯಲ್ಲಿ ನೋಡುವಂಥ ವಿಷಯವೂ ಆಗಿರಬಹುದು. ಸರಿ, ಇದನ್ನ ಬಿಡಿಸಿ ನೋಡೋಣ ಬನ್ನಿ. ಖಂಡಿತ, ಶುರು ಮಾಡೋಣ. ಮೊದಲಿಗೆ ನಾವು ಈ ಘಟನೆಯ ಬೇರುಗಳನ್ನು ಹುಡ್ಕೊಂಡು ಹೋಗ್ಬೇಕಿದೆ. ಈ ಪೆಂಟೆಕೋಸ್ಟ್ ಅನ್ನೋ ಪದದ ಅರ್ಥ ಏನು? ಏಕಾಏಕಿ ಈ ಘಟನೆ ಆ ದಿನವೇ ಯಾಕೆ ನಡೀತು? ನೋಡಿ, ಯಾವುದೇ ಒಂದು ದೊಡ್ಡ ಐತಿಹಾಸಿಕ ಬದಲಾವಣೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮೊದಲು ಅದರ ಕಾಲಘಟ್ಟ ಮತ್ತೆ ಆ ಭಾಷಿಕ ಹಿನ್ನೆಲೆಯನ್ನ ನೋಡಬೇಕು. ಸರಿ. ಈ ಪೆಂಟೆಕೋಸ್ಟ್ ಅನ್ನೋದು ಮೂಲತಃ ಪೆಂಟೆಕೋಸ್ಟೆ ಅನ್ನೋ ಗ್ರೀಕ್ ಪದ. ಅಂದ್ರೆ ಇದರ ನೇರವಾದ ಅರ್ಥ 50ನೇ ದಿನ ಅಂತ. 50ನೇ ದಿನ. ಓಕೆ. ಯಾವ ಘಟನೆಯ 50ನೇ ದಿನ ಇದು? ಹೊಸ ಒಡಂಬಡಿಕೆಯ ಪ್ರಕಾರ ಯೇಸುವಿನ ಪುನರುತ್ಥಾನದ ನಂತರದ 50ನೇ ದಿನ ಈ ಘಟನೆ ನಡೆಯಿತು. ಆದ್ರೆ ಗೊತ್ತಾ, ಇದರ ಅಸಲಿ ಬೇರುಗಳು ಅಲ್ಲಿಂದ ಆರಂಭ ಆಗೋದಿಲ್ಲ. ಮತ್ತೆಲ್ಲಿಂದ ಶುರುವಾಗುತ್ತೆ? ನಾವು ಬೈಬಲ್ನ ಹಳೆಯ ಒಡಂಬಡಿಕೆಗೆ ಹೋದ್ರೆ ಕ್ರೈಸ್ತ ಸಭೆ ಹುಟ್ಟುವುದಕ್ಕಿಂತನೂ ಬಹಳ ಹಿಂದೆಯೇ ಇಸ್ರಾಯೇಲಿಯರಿಗೆ ಇದೊಂದು ಅತ್ಯಂತ ಪ್ರಮುಖ ಹಬ್ಬ ಆಗಿತ್ತು. ಇದು ಸುಮ್ಮನೆ ಒಂದು ದಿನದ ಆಚರಣೆ ಆಗಿರ್ಲಿಲ್ಲ. ಹೌದಾ? ಅಂದ್ರೆ ನನಗೆ ತಿಳಿದ ಮಟ್ಟಿಗೆ ಪ್ರಾಚೀನ ಕಾಲದ ಬಹುತೇಕ ಹಬ್ಬಗಳು ಈ ಕೃಷಿ ಮತ್ತೆ ಋತುಮಾನಗಳ ಬದಲಾವಣೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಈ ಹಬ್ಬಕ್ಕೂ ಕೃಷಿಗೂ ಏನಾದರೂ ಖಂಡಿತ ಸಂಬಂಧ ಇತ್ತು. ಅದನ್ನೇ ಹಳೆಯ ಒಡಂಬಡಿಕೆಯು ಸುಗ್ಗಿ ಹಬ್ಬ ಅಥವಾ ಫಲಸಂಗ್ರಹದ ಹಬ್ಬ ಅಂತ ಕರೆಯುತ್ತೆ. ಇದನ್ನ ಶಾವೋತ್ ಅಂದ್ರೆ ವಾರಗಳ ಹಬ್ಬ ಅಂತಾನೂ ಕರಿತಾ ಇದ್ರು. ಓಹೋ, ಕೃಷಿ ಆಧಾರಿತ ಸಮಾಜದ ಹಬ್ಬ ಇದು. ಹೌದು. ತಾವು ಬೆಳೆದ ಆ ಗೋಧಿ ಕೊಯ್ಲಿನ ಪ್ರಥಮ ಫಲವನ್ನ ಅಂದ್ರೆ ಮೊದಲ ಫಸಲನ್ನ ಕೃತಜ್ಞತೆಯಿಂದ ದೇವರಿಗೆ ಸಮರ್ಪಿಸುವ ದಿನ ಇದಾಗಿತ್ತು. ಅಂದ್ರೆ ಚಳಿಗಾಲ ಮುಗಿದು ಪ್ರಕೃತಿ ಮತ್ತೆ ಚಿಗುರೊಡೆದು ಫಸಲು ನೀಡಿದಾಗ ಮನುಷ್ಯ ಸಲ್ಲಿಸುತ್ತಿದ್ದ ಕೃತಜ್ಞತೆ ಇದು. ಅದೇನೆ, ಪ್ರಕೃತಿಗೆ ಮತ್ತು ದೇವರಿಗೆ ಸಲ್ಲಿಸುತ್ತಿದ್ದ ಕೃತಜ್ಞತಾಭಾವವದು. ಇದು ಜಗತ್ತಿನಾದ್ಯಂತ ನಾವು ನೋಡ್ಬೋದು ಅಲ್ವಾ? ಮಕರ ಸಂಕ್ರಾಂತಿ ಇರ್ಬೋದು, ಥ್ಯಾಂಕ್ಸ್ ಗಿವಿಂಗ್ ಇರ್ಬೋದು, ಮನುಷ್ಯ ತನ್ನ ಅಸ್ತಿತ್ವಕ್ಕೆ ಕಾರಣವಾದ ಪ್ರಕೃತಿಯನ್ನ ಆರಾಧಿಸುವುದು ಸಹಜ. ಹೌದು, ಎಲ್ಲ ಕಡೆ ಈ ತರಹದ ಆಚರಣೆ ಇದೆ. ಆದರೆ ಕೇವಲ ಒಂದು ಕೃಷಿ ಹಬ್ಬವು ಅಷ್ಟೊಂದು ದೊಡ್ಡ ಧಾರ್ಮಿಕ ಅಥವಾ ಐತಿಹಾಸಿಕ ಮಹತ್ವ ಪಡೆಯಲು ಹೇಗೆ ಸಾಧ್ಯ? ಪಠ್ಯದಲ್ಲಿ ಇನ್ನೇನು ಆಳವಾದ ಅರ್ಥ ಇರಲೇಬೇಕಲ್ವಾ? ಖಂಡಿತ ಇದೆ. ಈ ಹಬ್ಬದ ಎರಡನೆಯ ಮತ್ತು ಅತ್ಯಂತ ಪ್ರಬಲವಾದ ಆಯಾಮ ಏನಂದ್ರೆ, ಇದು ಕೇವಲ ಕೃಷಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ. ಮತ್ತೆ ಇನ್ನೇನಿತ್ತು ಇದರಲ್ಲಿ? ಇದನ್ನ ಒಡಂಬಡಿಕೆಯ ದಿನ ಅಂತ ಕರೆಯಲಾಗ್ತಿತ್ತು. ಇದರ ಇತಿಹಾಸ ಬಹಳ ರೋಚಕವಾಗಿದೆ ಗೊತ್ತಾ? ಇಸ್ರಾಯೇಲ್ಯರು ಆ ಈಜಿಪ್ಟಿನ ದಾಸತ್ವದಿಂದ ಬಿಡುಗಡೆಯಾಗಿ ಕೆಂಪು ಸಮುದ್ರವನ್ನ ದಾಟಿ ಬಂದ ನಂತರದ 50ನೇ ದಿನ ಇದು. ಅಂದ್ರೆ ಅವರು ಗುಲಾಮಗಿರಿಯಿಂದ ಸ್ವತಂತ್ರರಾದ 50ನೇ ದಿನ? ಹೌದು. ಅಂದು ಆ ಸಿನಾಯ್ ಪರ್ವತದ ಮೇಲೆ ದೇವರು ಮೋಶೆಯ ಮುಖಾಂತರ 10 ಆಜ್ಞೆಗಳನ್ನ ನೀಡಿರು ಅಂತ ಮೂಲಪಠ್ಯ ಏರುತ್ತೆ. ಓ, ಆ 10 ಕಮಾಂಡ್ಮೆಂಟ್ಸ್. ಅದೇ. ಅಂದ್ರೆ ಅಂದು ಇಡೀ ಇಸ್ರಾಯೇಲ್ ಜನಾಂಗ ದೇವರೊಂದಿಗೆ ಒಂದು ಕರಾರು ಅಥವಾ ಒಪ್ಪಂದವನ್ನ ಮಾಡಿಕೊಳ್ತು. ನಮ್ಮ ಮೂಲಪಠ್ಯದಲ್ಲಿ ಆ ಸಿನಾಯ್ ಪರ್ವತದ ದೃಶ್ಯಾವಳಿಗಳನ್ನ ವಿವರಿಸೋ ರೀತಿ ಬಹಳ ನಾಟಕೀಯವಾಗಿದೆ. ಸುಮ್ಮನೆ ಒಂದು ಬೆಟ್ಟದ ಮೇಲೆ ನಿಂತು ನಿಯಮಗಳನ್ನ ಹೇಳಿಲ್ಲ ಅವರು. ಇಲ್ಲ. ಅಲ್ಲಿ ವಾತಾವರಣನೇ ಬೇರೆ ಇತ್ತು. ಹೌದು, ಭೀಕರವಾದ ಗುಡುಗು, ಆ ಕಣ್ಣು ಕೋರೈಸುವ ಮಿಂಚು, ಬೆಂಕಿಯ ಜ್ವಾಲೆಗಳು ಇದ್ವು ಅಂತ ವಿವರಿಸಲಾಗಿದೆ. ಯಾಕೆ ಇಷ್ಟೊಂದು ಭಯಾನಕ ವಾತಾವರಣ ಬೇಕಿತ್ತು? ಆ ಕಾಲಘಟ್ಟದ ಸಾಮಾಜಿಕ ಪರಿಸ್ಥಿತಿಯನ್ನ ಒಮ್ಮೆ ಊಹಿಸ್ಕೊಳ್ಳಿ. 100 ವರ್ಷಗಳ ಕಾಲ ಗುಲಾಮರಾಗಿದ್ದ ಜನಾಂಗವೊಂದು ದಿಢೀರನೆ ಸ್ವತಂತ್ರವಾಗಿದೆ. ಅವರ ಬಳಿ ಯಾವುದೇ ಕಾನೂನುಗಳಿಲ್ಲ. ಹೌದು, ನ್ಯಾಯಾಲಯಗಳಿಲ್ಲ, ಪೊಲೀಸರಿಲ್ಲ. ಅಂತಹ ಒಂದು ದೊಡ್ಡ ಸಮೂಹವನ್ನ ನಿಯಂತ್ರಿಸಲು ಕೇವಲ ಬಾಯ್ಮಾತಿನ ಬುದ್ಧಿವಾದ ಸಾಲುತ್ತಿರ್ಲಿಲ್ಲ. ಓಹೋ, ಹಾಗಾಗಿ ಆ ಬೆದರಿಸುವ ವಾತಾವರಣ.
ಆ ಗುಡುಗು ಮಿಂಚು ಮತ್ತು ಬೆಂಕಿ ಏನನ್ನ ಸೂಚಿಸುತ್ತವೆ ಅಂದ್ರೆ ಆ ನಿಯಮಗಳ ಹಿಂದಿರುವ ಭೀಕರವಾದ ಶಕ್ತಿ ಮತ್ತು ಅದನ್ನ ಉಲ್ಲಂಘಿಸಿದ್ರೆ ಎದುರಿಸಬೇಕಾದ ಕಠಿಣ ಪರಿಣಾಮಗಳನ್ನ. ಅಂದ್ರೆ ಮನುಷ್ಯನಿಗೆ ಭಯ ಹುಟ್ಟಿಸುವ ಮೂಲಕ ಶಿಸ್ತನ್ನ ತರೋ ಪ್ರಯತ್ನ ಅದಾಗಿತ್ತು ಅಲ್ವಾ? ನಿಜ. ಆ ನಿಯಮಗಳನ್ನ ಕಲ್ಲಿನ ಹಲಗೆಗಳ ಮೇಲೆ ಕೆತ್ತಲಾಗಿತ್ತು ಅನ್ನೋದೇ ಅದರ ಕಠಿಣತೆಗೆ ಸಾಕ್ಷಿ. ಅದು ಬದಲಾಯಿಸಲಾಗದ ಶಾಸನ ಆಗಿತ್ತು. ನಾನು ಇದನ್ನೀಗ ಯೋಚಿಸ್ತಾ ಇದ್ದೆ, ಇದು ಒಂದು ರೀತಿಯ ಸಾಫ್ಟ್ವೇರ್ ಅಪ್ಡೇಟ್ ಇದ್ದಂತೆ ಅನಿಸ್ತಿಲ್ವಾ? ಸಾಫ್ಟ್ವೇರ್ ಅಪ್ಡೇಟ್ ಹೇಗೆ? ಅಂದ್ರೆ ಈ ಕಲ್ಲಿನ ಮೇಲಿನ ಶಾಸನಗಳು ಭಯ ಮತ್ತು ಶಿಕ್ಷೆಯ ಆಧಾರದ ಮೇಲೆ ನಿಂತಿದ್ದ ಒಂದು ವ್ಯವಸ್ಥೆಯನ್ನ ನಾವು ವರ್ಷನ್ 1.0 ಅಂತ ಕರಿಬಹುದೇನೋ? ಇದು ಬಹಳ ಬಿಗಿಯಾದ ಕಟ್ಟುನಿಟ್ಟಾದ ಹೊರಗಿನಿಂದ ಹೇರಲ್ಪಟ್ಟ ವ್ಯವಸ್ಥೆ. ಹೌದು, ಖಂಡಿತ ಹಾಗೆ ಹೇಳ್ಬೋದು. ಆದರೆ ಹೊರಗಿನಿಂದ ಹೇರಿದ ನಿಯಮಗಳು ಎಂದಿಗೂ ಮನುಷ್ಯನನ್ನ ಒಳಗಿನಿಂದ ಬದಲಾಯಿಸಲು ಸಾಧ್ಯವಿಲ್ಲ ಅಲ್ವಾ? ಹಾಗಾದ್ರೆ ಈ 50ನೇ ದಿನದ ಆಚರಣೆ ಹೊಸ ಒಡಂಬಲಿಕೆಯಲ್ಲಿ ವರ್ಷನ್ 2.0 ಆಗಿ ಹೇಗೆ ಅಪ್ಗ್ರೇಡ್ ಆಯಿತು? ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಆಸಕ್ತಿದಾಯಕ ವಿಷಯವೇ ಅದು. ಆ ಬಾಹ್ಯವಾಗಿ ಹೇರಲ್ಪಟ್ಟ ನಿಯಮಗಳ ಮಿತಿ ಮನುಷ್ಯನಿಗೆ ಅರ್ಥವಾಗತೊಡಗಿತು. ಓಕೆ. ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಮರಣ ಮತ್ತು ಪುನರುತ್ಥಾನದ ನಂತರ ಅದೇ 50ನೇ ದಿನದಂದು ನಡೆಯುವ ಪೆಂಟೆಕಾಸ್ಟ್ ಆಚರಣೆ ಸಂಪೂರ್ಣವಾಗಿ ಹೊಸ ಅರ್ಥವನ್ನ ಪಡ್ಕೊಳ್ಳುತ್ತೆ. ಅದು ಹೇಗೆ? ಏನು ಬದಲಾವಣೆ ಆಯಿತು ಅಲ್ಲಿ? ಪಠ್ಯವಲ್ಲಿ ಯೆರೆಮೀಯ ಪ್ರವಾದಿಯ ಒಂದು ಅದ್ಭುತ ವಾಕ್ಯವನ್ನ ಉಲ್ಲೇಖಿಸಲಾಗಿದೆ. ಏನಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ನಿಯಮಗಳು ಸಿನಾಯ್ ಪರ್ವತದ ಕಲ್ಲಿನ ಹಲಗೆಯಿಂದ ಮಾನವನ ಹೃದಯದ ಹಲಗೆಗೆ ವರ್ಗಾವಣೆಯಾಗ್ತವೆ ಅಂತ. ಕಲ್ಲಿನ ಹಲಗೆಯಿಂದ ಹೃದಯದ ಹಲಗೆಗೆ. ವಾವ್! ಇದೊಂದು ಅತ್ಯದ್ಭುತವಾದ ರೂಪಕ ಅಲ್ವಾ? ಹೌದು, ತುಂಬಾ ಆಳವಾದ ಅರ್ಥ ಇದೆ ಇದರಲ್ಲಿ. ಇದರರ್ಥ ಮನುಷ್ಯನು ಇನ್ನೊಬ್ಬರ ಭಯಕ್ಕಾಗಿ ಅಥವಾ ಶಿಕ್ಷೆಯ ಭಯಕ್ಕಾಗಿ ಒಳಿತು ಮಾಡೋದಲ್ಲ, ಬದಲಾಗಿ ಒಳಿತು ಮಾಡೋದು ಅವನ ಸ್ವಭಾವವೇ ಆಗ್ಬಿಡುತ್ತೆ ಅಂತ. ನಿಯಮಗಳು ಪ್ರೀತಿಯಿಂದ ಆಂತರಿಕಗೊಳ್ತವೆ. ಸರಿಯಾಗಿ ಹೇಳಿದ್ರಿ. ಬಾಹ್ಯ ಕಾನೂನುಗಳು ಮನುಷ್ಯನ ನಡವಳಿಕೆಯನ್ನ ಮಾತ್ರ ನಿಯಂತ್ರಿಸಬಹುದು, ಆದ್ರೆ ಆತನ ಉದ್ದೇಶಗಳನ್ನಲ್ಲ. ನಿಜ ನಿಜ. ಯಾರೋ ನೋಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಕಳ್ಳತನ ಮಾಡದಿರುವುದು ಕಲ್ಲಿನ ಶಾಸನ. ಆದ್ರೆ ಕಳ್ಳತನ ಮಾಡುವುದು ಮೂಲಭೂತವಾಗಿ ತಪ್ಪು ಅನ್ನೋ ಅರಿವು ಒಳಗಿನಿಂದಲೇ ಮೂಡುವುದು ಹೃದಯದ ಶಾಸನ. ಇದನ್ನೇ ಪವಿತ್ರಾತ್ಮರ ಬರುವಿಕೆ ಅಂತ ಕರೆಯೋದಾ? ಹೌದು. ಪವಿತ್ರಾತ್ಮರ ಮೂಲಕ ದೇವರ ಪ್ರೀತಿಯು ಮಾನವನ ಹೃದಯದಲ್ಲಿ ಬರೆಯಲ್ಪಟ್ಟಿತು ಅನ್ನೋದೇ ಈ ರೂಪಾಂತರದ ತಿರುಳು. ಆ ಕೃಷಿ ಹಬ್ಬದ ವಿಚಾರ ಏನಾಯಿತು ಹಾಗಾದ್ರೆ? ಅಷ್ಟೇ ಅಲ್ಲ, ಹಳೇ ಕಾಲದ ಕೃಷಿಯ ಆ ಧಾನ್ಯದ ಕೊಯ್ಲು ಈಗ ಪೆಂಟೆಕಾಸ್ಟ್ ದಿನದಂದು ಅಪೋಸ್ತಲರ ಬೋಧನೆಯ ಮೂಲಕ ಆತ್ಮಗಳ ಹೊಸ ಕೊಯ್ಲಾಗಿ ಬದಲಾಗುತ್ತೆ ಅಂತ ಪಠ್ಯ ಹೇಳುತ್ತೆ. ಓಹೋ, ಆತ್ಮಗಳ ಹೊಸ ಕೊಯ್ಲು ಅಂದ್ರೆ ಕೇವಲ ಹೊಟ್ಟೆ ತುಂಬಿಕೊಳ್ಳುವ ಭೌತಿಕ ಫಸಲಿನಿಂದ ಮನುಷ್ಯರ ಆಧ್ಯಾತ್ಮಿಕ ಉದ್ಧಾರದ ಕಡೆಗೆ ಗಮನ ಹರಿಯುತ್ತೆ. ಖಂಡಿತ, ಅದೊಂದು ದೊಡ್ಡ ಶಿಫ್ಟ್ ಅಂತ ಹೇಳ್ಬಹುದು. ಸರಿ, ಇದೆಲ್ಲವೂ ತಾತ್ವಿಕವಾಗಿ ಕೇಳಲು ಬಹಳ ಸುಂದರವಾಗಿದೆ. ನಿಯಮಗಳು ಹೃದಯಕ್ಕೆ ವರ್ಗಾವಣೆಯಾದವು, ಭೌತಿಕ ಹಬ್ಬವು ಆಧ್ಯಾತ್ಮಿಕ ಹಬ್ಬ ಆಯಿತು ಅನ್ನೋದೆಲ್ಲ ಸರಿ. ಆದರೆ ವಾಸ್ತವದಲ್ಲಿ ಆ ನಿರ್ದಿಷ್ಟ ದಿನದಂದು ಏನಾಯಿತು? ವಾಸ್ತವದಲ್ಲಿ ಏನಾಯ್ತು ಅಂದ್ರೆ, ನಾನು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ ಹಾಗೆ ಆ ಕೋಣೆಯಲ್ಲಿದ್ದ ಶಿಷ್ಯರ ಮಾನಸಿಕ ಸ್ಥಿತಿ ಹೇಗಿತ್ತು? ಅವರು ಸಂಪೂರ್ಣವಾಗಿ ಕುಗಿ ಹೋಗಿದ್ರು ಅಲ್ವಾ? ಹೌದು. ಅಪೋಸ್ತಲರ ಕೃತ್ಯಗಳ ಪ್ರಕಾರ ಅವರು ಪ್ರಾಣಭಯದಿಂದ ಬಾಗಿಲು ಹಾಕಿಕೊಂಡು ಕೂತಿದ್ರು. ಆಧುನಿಕ ಮನೋವಿಜ್ಞಾನದಲ್ಲಿ ನಾವಿದನ್ನ ಫ್ಲೈಟ್ ರೆಸ್ಪಾನ್ಸ್ ಅಂದ್ರೆ ಅಪಾಯದಿಂದ ಓಡಿ ಹೋಗುವ ಅಥವಾ ಅಡಗಿಕೊಳ್ಳುವ ಪ್ರವೃತ್ತಿ ಅಂತೀವಿ. ಆದರೆ ಒಂದು ನಿಮಿಷ, ಕೇವಲ ಒಂದು ಗಾಳಿಯ ಸದ್ದು ಅಥವಾ ಬೆಂಕಿಯ ಜ್ವಾಲೆ ಕಂಡ ತಕ್ಷಣ ಮನುಷ್ಯನಿಗೆ ಸಾಯುವ ಭಯ ದಿಢೀರನೆ ಹೊರಟೋಗುತ್ತಾ? ಇಲ್ಲ ಇಲ್ಲ, ಹಾಗೆ ದಿಢೀರನೆ ಆಗುವಂಥದ್ದಲ್ಲ. ಅದೇ, ಅಲ್ಲಿನ ಒಂದು ಆಳವಾದ ಮಾನಸಿಕ ಪ್ರಕ್ರಿಯೆ ನಡೆದಿರ್ಬೇಕಲ್ವಾ? ಇದನ್ನ ಬರೀ ಪವಾಡ ಅಂತ ಕರೆದು ಸುಮ್ನಾಗಲು ಸಾಧ್ಯವಿಲ್ಲ ಅನಿಸುತ್ತೆ. ನೀವೆತ್ತಿರುವ ಈ ಪ್ರಶ್ನೆ ಬಹಳ ಸೂಕ್ಷ್ಮವಾದದ್ದು. ಪಠ್ಯದಲ್ಲಿ ವಿವರಿಸಲಾದ ಆ ಬಿರುಗಾಳಿಯ ಸದ್ದು ಮತ್ತೆ ಅಗ್ನಿ ಜ್ವಾಲೆಗಳ ನಾಲಿಗೆಗಳು ಕೇವಲ ಭೌತಿಕ ವಿದ್ಯಮಾನಗಳಲ್ಲ. ಮತ್ತೆ ಅವು ಏನನ್ನ ಸೂಚಿಸುತ್ತವೆ? ಅವು ಆಂತರಿಕ ಪರಿವರ್ತನೆಯ ಸಂಕೇತಗಳು. ಶಿಷ್ಯರು ಯೇಸುವಿನ ಜೊತೆಗಿದ್ದಾಗ ಕೇವಲ ಅನುಯಾಯಿಗಳಾಗಿದ್ರು. ಅವರ ನಂಬಿಕೆ ಇನ್ನೂ ಕಲ್ಲಿನ ಶಾಸನದಂತೆಯೇ ಹೊರಗಡೆಯೇ ಇತ್ತು. ಅಂದ್ರೆ ಅವರ ಒಳಗಿನ್ನೂ ಅದು ಇಳಿದಿರಲಿಲ್ಲ. ಹೌದು. ಆದರೆ ಆ ಮುಚ್ಚಿದ ಕೋಣೆಯಲ್ಲಿ ಪವಿತ್ರಾತ್ಮರ ಆಗಮನದೊಂದಿಗೆ ಆ ನಂಬಿಕೆ ಅವರ ಹೃದಯದ ಹಲಗೆಯ ಮೇಲೆ ಬರೆಯಲ್ಪಟ್ಟಿತು. ಓಹೋ! ಯಾವಾಗ ಒಂದು ಸತ್ಯ ಅಥವಾ ನಂಬಿಕೆ ಮನುಷ್ಯನ ಅಂತರಾಳದಲ್ಲಿ ಸಂಪೂರ್ಣವಾಗಿ ಬೇರೂರುತ್ತದೆಯೋ ಆಗ ಅಲ್ಲಿ ಸಂಪೂರ್ಣ ಖಚಿತತೆ ಹುಟ್ಕೊಳ್ಳುತ್ತೆ. ಅಬ್ಸಲ್ಯೂಟ್ ಕನ್ವಿಕ್ಷನ್ ಅಂತಾರಲ್ಲ. ಹೌದು. ಈ ಖಚಿತತೆ ಎಷ್ಟೊಂದು ಪ್ರಬಲವಾಗಿರುತ್ತದೆ ಅಂದ್ರೆ ಅದು ಸಾವಿನ ಭಯವನ್ನೇ ಸುಟ್ಟು ಹಾಕುತ್ತೆ. ಆ ಅಗ್ನಿಜ್ವಾಲೆಗಳು ಪ್ರತಿನಿಧಿಸುವುದು ಆ ಸುಡುವ ಅಚಲವಾದ ಧೈರ್ಯವನ್ನ. ಏನ್ ಹೇಳ್ತಿದ್ದೀರಾ? ಅಂದ್ರೆ ಅವರೊಳಗಿದ್ದ ಅನಿಶ್ಚಿತತೆ, ಗೊಂದಲಗಳೆಲ್ಲವೂ ಬೆಂಕಿಯಲ್ಲಿ ಸುಟ್ಟೋಗಿ ಕೇವಲ ಶುದ್ಧವಾದ ಕಲಬೆರಕೆ ಇಲ್ಲದ ಧೈರ್ಯ ಮಾತ್ರ ಉಳೀತು ಅಂತ ಹೇಳ್ಬೋದು. ಖಂಡಿತ.
ಇದೇ ನಿಜವಾದ ಬದಲಾವಣೆ. ಇದು ನಿಜಕ್ಕೂ ಬೆರಗುಗೊಳಿಸುವಂತಹುದು. ಯಾವುದೇ ಭೌತಿಕ ಆಯುಧಗಳಿಲ್ಲದೆ, ಸೈನ್ಯವಿಲ್ಲದೆ, ಕೇವಲ ಬಾಗಿಲು ಹಾಕಿಕೊಂಡು ನಡುಗುತ್ತಿದ್ದ ಸಾಮಾನ್ಯ ಮೀನುಗಾರರು ಬೀದಿಗಿಳಿದು ಭಾಷಣ ಮಾಡ್ತಾರೆ. ಮತ್ತೆ ಪೇತ್ರನ ಆ ಒಂದೇ ಒಂದು ಭಾಷಣದಿಂದ ಸುಮಾರು 3,000 ಜನರು ಮನಪರಿವರ್ತನೆಗೊಂಡು ದೀಕ್ಷಾಸ್ನಾನ ಪಡಿತಾರೆ ಗೊತ್ತಾ? ವಾವ್! ಭಯದಿಂದ ಧೈರ್ಯದ ಕಡೆಗೆನೆ ಈ ನಿಗಿತ ಅದ್ಭುತ. ಇದೇ ಸಂದರ್ಭದಲ್ಲಿ ಈ ಪಠ್ಯದಲ್ಲಿ ಬರುವ ಇನ್ನೊಂದು ರೋಚಕ ಕಥೆಯತ್ತ ನಾನು ನಿಮ್ಮ ಗಮನ ಸೆಳೆಯಲು ಬಯಸ್ತೀನಿ. ಯಾವ ಕಥೆ ಬಗ್ಗೆ ಹೇಳ್ತಿದ್ದೀರಾ? ಆ ಶಿಷ್ಯರು ಮಾತಾಡಲು ಶುರು ಮಾಡಿದಾಗ ನೆರೆದಿದ್ದ ವಿವಿಧ ದೇಶಗಳ ಜನರಿಗೆ ತಮ್ಮದೇ ಸ್ವಭಾಷೆಯಲ್ಲಿ ಆ ಮಾತುಗಳು ಅರ್ಥವಾಗತೊಡಗಿದ್ವು ಅಂತ ಪಠ್ಯ ಹೇಳುತ್ತೆ. ಮತ್ತೆ ಇದನ್ನ ಬ್ಯಾಬೆಲ್ ಗೋಪುರದ ಶಾಪ ನಿವಾರಣೆ ಅಂತ ಕರೆಯಲಾಗಿದೆ. ಹೌದು, ಬ್ಯಾಬೆಲ್ ಗೋಪುರದ ಉಲ್ಲೇಖ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಈ ಬ್ಯಾಬೆಲ್ ಗೋಪುರದ ಕಥೆಯನ್ನ ಹಲವರು ಕೇವಲ ಒಂದು ರೂಪಕ ಅಥವಾ ಪುರಾಣ ಅಂತ ಭಾವಿಸ್ತಾರೆ. ಹಾಗಾದ್ರೆ ಪೆಂಟೆಕೋಸ್ಟ್ನಲ್ಲಿ ನಾವು ಗಮನಿಸಬೇಕಾದ್ದು ಭಾಷೆಗಳ ವಾಸ್ತವಿಕ ಅನುವಾದವನ್ನು ಅಥವಾ ಮನುಷ್ಯರ ನಡುವಿನ ಮನೋವೈಜ್ಞಾನಿಕ ಅಡೆತಡೆಗಳು ಒಡೆದು ಹೋದದ್ದನ್ನು. ನಾವು ಇದನ್ನ ಅಕ್ಷರಶಃ ಭಾಷಾಂತರ ಅಂತ ನೋಡುವುದಕ್ಕಿಂತ ವಿಶಾಲವಾದ ಮಾನವಿಕ ದೃಷ್ಟಿಕೋನದಿಂದ ನೋಡಬೇಕು. ಅಂದ್ರೆ ಆ ಮನೋವೈಜ್ಞಾನಿಕ ನೆಲೆಯಲ್ಲಿ. ಹೌದು, ಬೈಬಲ್ನ ಆದಿಕಾಂಡದಲ್ಲಿ ಬರುವ ಬ್ಯಾಬೆಲ್ ಗೋಪುರ ಮಾನವನ ಅಹಂಕಾರದ ಅತ್ಯುನ್ನತ ಸಂಕೇತ. ಆ ಕಥೆ ಏನಾಗುತ್ತೆ ಅಂದ್ರೆ, ಆ ಕಥೆಯ ಪ್ರಕಾರ ಮನುಷ್ಯರು ಒಗ್ಗೂಡಿ ದೇವರಿಗೆ ಸೆಡ್ಡು ಹೊಡೆಯುವಂತಹ, ಸ್ವರ್ಗವನ್ನೇ ಮುಟ್ಟುವಂತಹ ಎತ್ತರದ ಗೋಪುರವನ್ನ ಕಟ್ಟಲು ಮುಂದಾಗ್ತಾರೆ. ಅದು ಅವರ ದರ್ಪದ ತಾವೇ ಸರ್ವಶಕ್ತರು ಅನ್ನೋ ಅಹಂಕಾರದ ಪ್ರತೀಕ ಅಲ್ವಾ? ನಿಜ. ಆಗ ಏನಾಗುತ್ತೆ, ಅವರ ಭಾಷೆಗಳು ವಿಭಜನೆ ಆಗ್ತವೆ. ಒಬ್ಬರು ಹೇಳೋದು ಮತ್ತೊಬ್ಬರಿಗೆ ಅರ್ಥ ಆಗೋದಿಲ್ಲ. ಯೋಜನೆ ವಿಫಲವಾಗುತ್ತೆ, ಜನರು ಚೆಲ್ಲಾಪಿಲ್ಲಿ ಆಗ್ತಾರೆ. ಇಲ್ಲಿ ಭಾಷೆ ಅನ್ನೋದು ಕೇವಲ ಶಬ್ದಗಳಲ್ಲ, ಅದು ಮನುಷ್ಯರ ನಡುವೆ ನಿರ್ಮಾಣವಾದ ಅಹಂಕಾರದ ಗೋಡೆಗಳು. ನಾನು ಹೇಳಿದ್ದೇ ಸರಿ ಎನ್ನುವ ಹಠ. ಹೌದು, ನಾವೊಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳಲು ನಿರಾಕರಿಸಿದಾಗ ನಾವು ಎಷ್ಟೇ ಹತ್ತಿರದಲ್ಲಿದ್ರೂ ನಮ್ಮ ನಡುವೆ ಒಂದು ಅಗೋಚರ ಗೋಡೆಯೇ ನಿರ್ಮಾಣ ಆಗ್ಬಿಡುತ್ತೆ. ಬಾಬೆಲ್ ಗೋಪುರವು ಆ ಸಂವಹನದ ಕೊಂಡಿ ಕಳಚಿದ ಒಂದು ದುರಂತದ ಕಥೆ. ಹೌದು. ಹಾಗಿದ್ರೆ ಆ ಪೆಂಟಿಕಾಸ್ಟ್ ದಿನದಂದು ಇದರ ನಿಖರವಾದ ವಿರುದ್ಧ ಪ್ರಕ್ರಿಯೆ ನಡೀತು ಅಂತ ಹೇಳ್ತೀರಾ? ಹೌದು, ಪೆಂಟಿಕಾಸ್ಟನ್ನ ನಾವು ಬಾಬೇಲ್ನ ಆಂಟಿಡೋಟ್ ಅಂತ ಕರಿಬೋದು. ಗಲಿಲಾಯದ ಆ ಸಾಮಾನ್ಯ ಬೆಸ್ತರು ಬೀದಿಗಿಳಿದು ಮಾತಾಡಿದಾಗ ಅಲ್ಲಿ ನೆರೆದಿದ್ದ ಬೇರೆ ಬೇರೆ ದೇಶಗಳ ಜನರಿಗೆ, ಅಂದ್ರೆ ಮೆಸೊಪಟಾಮಿಯಾ, ಈಜಿಪ್ಟ್, ರೋಮ್ ಜನರ ಮಾತುಗಳು ಅರ್ಥ ಆಗ್ತವೆ. ಅಂದ್ರೆ ಅಲ್ಲಿ ಪವಿತ್ರಾತ್ಮರು ಒಂದು ರೀತಿಯ ಯೂನಿವರ್ಸಲ್ ಟ್ರಾನ್ಸ್ಲೇಟರ್ ಆಗಿ ಕೆಲಸ ಮಾಡ್ತಾರಾ? ಹೌದು. ಆದ್ರೆ ಇದು ಗೂಗಲ್ ಟ್ರಾನ್ಸ್ಲೇಟ್ನಂತಹ ತಾಂತ್ರಿಕ ಅನುವಾದ ಅಲ್ಲ, ಇದು ಸಹಾನುಭೂತಿಯ ಅನುವಾದ. ಸಹಾನುಭೂತಿಯ ಅನುವಾದ ಎಷ್ಟು ಚೆನ್ನಾಗಿದೆ ಆ ಪದ. ಬಾಬೆಲಿನಲ್ಲಿ ಅಹಂಕಾರವು ಜನರನ್ನು ವಿಭಜಿಸಿದ್ದರೆ, ಪೆಂಟೆಕಾಸ್ಟಿನಲ್ಲಿ ಕ್ರಿಸ್ತನ ಮೇಲಿನ ಪ್ರೀತಿ ಮತ್ತೆ ಆ ಶಿಷ್ಯರಲ್ಲಿದ್ದ ನಿಸ್ವಾರ್ಥತೆ ವಿಭಿನ್ನ ಭಾಷೆ ಸಂಸ್ಕೃತಿಯ ಜನರನ್ನು ಒಂದೇ ಭಾವನಾತ್ಮಕ ತಂತುಗಳಲ್ಲಿ ಬೆಸೆಯಿತು. ಅಂದ್ರೆ ಮನುಷ್ಯ ಅಹಂಕಾರವನ್ನ ಬಿಟ್ಟು ವಿನಮ್ರನಾದಾಗ ಭಾಷೆಯ ಹಂಗಿಲ್ಲದೆ ಹೃದಯಗಳು ಮಾತಾಡ್ತವೆ ಅನ್ನೋದೇ ಈ ಪವಾಡದ ಒಳಾರ್ಥ. ಖಂಡಿತ, ಇದೇ ಇದರ ಮುಖ್ಯ ಸಂದೇಶ. ಇದು ಬಹಳ ಆಳವಾದ ಒಳನೋಟ. ಈಗ ನಮ್ಮ ಕೇಳುಗರಿಗೆ ಒಂದು ಸಹಜವಾದ ಪ್ರಶ್ನೆ ಮೂಡಬಹುದು. ಏನು ಪ್ರಶ್ನೆ? ಸರಿ, ಆ 2000 ವರ್ಷಗಳ ಹಿಂದಿನ ಕೃಷಿ ಹಬ್ಬ, ಕಲ್ಲಿನ ಶಾಸನ, ಬೆಂಕಿಯ ಜ್ವಾಲೆಗಳು, ಬ್ಯಾಬೆಲ್ ಗೋಪುರ ಇವೆಲ್ಲವೂ ಓದಲು ಕೇಳಲು ಬಹಳ ರೋಚಕವಾಗಿವೆ. ಹೌದು. ಆದರೆ ಬೆಳಗ್ಗೆ ಎದ್ದು ಟ್ರಾಫಿಕ್ನಲ್ಲಿ ಆಫೀಸಿಗೆ ಹೋಗುವ ನಮ್ಮ ದೈನಂದಿನ ಒತ್ತಡಗಳಲ್ಲಿ, ಇಎಂಐಗಳಲ್ಲಿ, ಕೌಟುಂಬಿಕ ಸಮಸ್ಯೆಗಳಲ್ಲಿ ಸಿಲುಕಿರುವ ಇಂದಿನ ಮನುಷ್ಯನಿಗೆ ಈ 21ನೇ ಶತಮಾನದ ಬದುಕಿಗೆ ಇದರಿಂದ ಏನ್ ಪ್ರಯೋಜನ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಪಠ್ಯ ಕೇವಲ ಇತಿಹಾಸವನ್ನ ಮಾತ್ರ ಹೇಳುತ್ತದೆಯೋ ಅಥವಾ ನಮ್ಮ ಇಂದಿನ ಬದುಕಿಗೆ ಏನಾದರೂ ಪ್ರಾಯೋಗಿಕ ಅನ್ವಯವನ್ನ ನೀಡುತ್ತದೆಯೋ? ಖಂಡಿತವಾಗಿಯೂ ನೀಡುತ್ತೆ. ವಾಸ್ತವಾಗಿ ಪಠ್ಯದ 3ನೇ ಮತ್ತು ಕೊನೆಯ ವಿಭಾಗವು ಸಂಪೂರ್ಣವಾಗಿ ಇಂದಿನ ದೈನಂದಿನ ಜೀವನಕ್ಕೆ ಮೀಸಲಾಗಿದೆ. ಓಹೋ, ಹಾಗಾದರೆ ಪೆಂಟೆಕಾಸ್ಟ್ ಎನ್ನುವುದು ಗತಕಾಲದ ಘಟನೆಯಲ್ಲ? ಅಲ್ಲವೇ ಅಲ್ಲ, ಅದೊಂದು ನಿರಂತರ ಪ್ರಕ್ರಿಯೆ. ಇಂದಿಗೂ ಪವಿತ್ರಾತ್ಮರು 3 ಪ್ರಮುಖ ವಿಧಗಳಲ್ಲಿ ನಮ್ಮ ದೈನಂದಿನ ಹೋರಾಟಗಳಿಗೆ ಸ್ಪಂದಿಸ್ತಾರೆ ಅಂತ ಪಠ್ಯ ವಿವರಿಸುತ್ತೆ. ಮೊದಲನೆಯದು ಆಧ್ಯಾತ್ಮಿಕ ಬರಡನ್ನ ನೀಗಿಸುವುದು. ಆಧ್ಯಾತ್ಮಿಕ ಬರಡು. ಇಂದಿನ ಕಾಲಘಟ್ಟಕ್ಕೆ ಇದಕ್ಕಿಂತ ಸೂಕ್ತವಾದ ಪದ ಇನ್ನೊಂದಿಲ್ಲ ಅನ್ಸುತ್ತೆ. ನಿಜ, ನಾವೆಲ್ಲರೂ ಇದನ್ನ ಅನುಭವಿಸಿರ್ತೀವಿ. ಹೌದು, ನಾವೆಲ್ಲರೂ ಯಾವುದಾದ್ರೂ ಒಂದು ಹಂತದಲ್ಲಿ, ಅದು ಕೆಲಸದಲ್ಲಿರ್ಬೋದು, ಸಂಬಂಧಗಳಲ್ಲಿರ್ಬೋದು, ಸಂಪೂರ್ಣವಾಗಿ ಬರಿದಾಗಿದ್ದೇವೆ. ನಮ್ಮೊಳಗೆ ಏನೂ ಉಳಿದಿಲ್ಲ ಅಂದ್ರೆ ಬರ್ನೌಟ್ ಅಂತೀವಲ್ಲ, ಹಾಗೆ ಅನ್ಸೋದು ಬಹಳ ಸಾಮಾನ್ಯ. ಇದಕ್ಕೆ ಪಠ್ಯ ಏನು ಪರಿಹಾರ ಹೇಳುತ್ತೆ?
ಇದಕ್ಕೆ ಪಠ್ಯವು ಹಳೆಯ ಒಡಂಬಡಿಕೆಯ ಪ್ರವಾದಿ ಯೆಹೆಜ್ಕೇಲನ ಒಣಗಿದ ಮೂಳೆಗಳ ಕಣಿವೆಯ ಅತ್ಯಂತ ಪ್ರಭಾವಶಾಲಿ ಕಥೆಯನ್ನ ಉದಾಹರಣೆಯಾಗಿ ನೀಡುತ್ತೆ. ಒಣಗಿದ ಮೂಳೆಗಳ ಕಣಿವೆ ಏನದು ಕತೆ? ಆ ಕಥೆಯಲ್ಲಿ ಯೆಹೆಜ್ಕೇಲನು ಒಂದು ಕಣಿವೆಯಲ್ಲಿ ಬರೀ ನಿರ್ಜೀವವಾದ ಒಣಗಿದ ಮೂಳೆಗಳನ್ನ ನೋಡ್ತಾನೆ. ಆ ಮೂಳೆಗಳು ಇಸ್ರಾಯೇಲಿಯರ ಹತಾಶೆ ಮತ್ತು ನಿರಾಸೆಯ ಸಂಕೇತವಾಗಿರ್ತವೆ. ಓಕೆ. ಆದ್ರೆ ದೇವರ ಆತ್ಮನು ಅಂದ್ರೆ ಉಸಿರು ಅಥವಾ ಗಾಳಿ ಆ ಮೂಳೆಗಳ ಮೇಲೆ ಬೀಸಿದಾಗ ಅವು ಸೇರಿಕೊಂಡು ಮಾಂಸಖಂಡಗಳು ಬೆಳೆದು ಜೀವಂತ ಸೈನ್ಯವಾಗಿ ಎದ್ದು ನಿಲ್ತವೆ. ಇನ್ ಹೇಳ್ತಿದ್ದೀರಾ? ಇದು ಅದ್ಭುತವಾದ ಕಲ್ಪನೆ. ಅದೇ ರೀತಿ ನಮ್ಮ ಬದುಕಿನ ಅತ್ಯಂತ ನಿರಾಸೆಯ ಬರ್ನ್ಔಟ್ ಆದ ಘಟ್ಟಗಳಲ್ಲಿ ನಮ್ಮ ಮನಸ್ಸು ಒಣಗಿದ ಭೂಮಿಯಂತಾದಾಗ ಪವಿತ್ರಾತ್ಮರು ಹೊಸ ಉಸಿರಾಗಿ ಬಂದು ನಮ್ಮನ್ನ ಮರಳಿ ಜೀವಂತಗೊಳಿಸ್ತಾರೆ. ನಮ್ಮೊಳಗಿನ ಸೃಜನಶೀಲತೆ ಮತ್ತು ಆಸಕ್ತಿಯನ್ನ ಮತ್ತೆ ಚಿಗುರಿಸ್ತಾರೆ. ಅದು ಅದ್ಭುತವಾದ ವಿವರಣೆ. ಅದು ಮೊದಲನೇ ಹಂತ ಆಯಿತು. ನಮ್ಮ ಒಳಗಿನ ಕತ್ತಲೆ ಅಥವಾ ಬರುಡುತನ ನೀಗಿದ ಮೇಲೆ ನಾವು ಹೊರಗಿನ ಜಗತ್ತಿನೊಂದಿಗೆ ಇತರರೊಂದಿಗೆ ಹೇಗೆ ನಡ್ಕೊಳ್ತೀವಿ ಅನ್ನೋದು ಸಹಜವಾಗಿಯೇ ಬದಲಾಗಬೇಕಲ್ವಾ? ಖಂಡಿತ ಬದಲಾಗುತ್ತೆ. ಆ ನಿಟ್ಟಿನಲ್ಲಿ ಪಠ್ಯವು ಸಮುದಾಯದ ನಿರ್ಮಾಣದ ಬಗ್ಗೆ ಏನು ಹೇಳುತ್ತೆ? ಅಲ್ಲಿಗೆ ಬರ್ತಿದೆ ಎರಡನೇ ಪ್ರಾಯೋಗಿಕ ಅನ್ವಯ. ಅದುವೇ ಒಗ್ಗಟ್ಟು ಮತ್ತು ಕ್ಷಮಾಗುಣದ ಸೇತುವೆ. ಇವತ್ತು ನಾವು ಜಾಗತಿಕ ಹಳ್ಳಿಯಲ್ಲಿ ಬದುಕಿಟ್ಟಿದ್ದೀವಿ ನಿಜ. ಆದ್ರೆ ನಮ್ಮ ಸಮಾಜದಲ್ಲಿ ಕುಟುಂಬಗಳಲ್ಲಿ ಭಾಷೆ, ಜಾತಿ, ಬಣ್ಣ, ರಾಜಕೀಯ ನಿಲುವುಗಳ ಹೆಸರಿನಲ್ಲಿ ಎಷ್ಟೊಂದು ಎತ್ತರದ ಗೋಡೆಗಳಿವೆ ಗಮನಿಸಿ. ಹೌದು, ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ದೊಡ್ಡ ಕಂದಕಗಳನ್ನು ಸೃಷ್ಟಿಸುತ್ತವೆ. ಆದ್ರೆ ಪಠ್ಯವು ಸ್ಪಷ್ಟವಾಗಿ ಒತ್ತಿ ಹೇಳುತ್ತೆ, ಪವಿತ್ರಾತ್ಮರು ವಿಭಜನೆಯ ಆತ್ಮವಲ್ಲ, ಅವರು ಐಕ್ಯತೆಯ ಆತ್ಮ ಅಂತ. ಐಕ್ಯತೆಯ ಆತ್ಮ? ಅವರು ಮನುಷ್ಯರ ನಡುವಿನ ಅಹಂಕಾರ, ಕಹಿ ಮತ್ತು ಹಗೆತನವನ್ನ ಕಿತ್ತೊಗೆದು ಪರಸ್ಪರ ಕ್ಷಮಿಸುವ ಶಕ್ತಿಯನ್ನ ನೀಡ್ತಾರೆ. ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರೂ ಎಲ್ಲರನ್ನೂ ಒಂದೇ ಶರೀರದ ವಿಭಿನ್ನ ಅಂಗಗಳನ್ನಾಗಿ ನೋಡುವ ವಿಶಾಲತೆಯನ್ನ ಕರುಣಿಸ್ತಾರೆ. ಓಹೋ, ಇದು ಇಂದಿನ ಪೊಲರೈಸ್ಡ್ ಅಥವಾ ವಿಭಜಿತ ಜಗತ್ತಿಗೆ ಅತಿ ತುರ್ತಾಗಿ ಬೇಕಾದ ಔಷಧ ಅಲ್ವಾ? ನಿಜ, ನಮಗೀಗ ಇದು ತುಂಬಾ ಅವಶ್ಯಕತೆ ಇದೆ. ನಾವು ಒಬ್ರಿಗೊಬ್ರು ಎಷ್ಟೇ ಭಿನ್ನವಾಗಿದ್ರೂ ಒಂದು ಸಮಾನ ಉದ್ದೇಶಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುವ ಅಂಟು ಅಥವಾ ಸೇತುವೆಯಾಗಿ ಇದು ಕೆಲಸ ಮಾಡುತ್ತೆ. ಬಹಳ ಅರ್ಥಪೂರ್ಣ. ಇನ್ನು ನಾನು ಪಠ್ಯದಲ್ಲಿ ಗಮನಿಸಿದ ಇನ್ನೊಂದು ಪ್ರಮುಖ ಮತ್ತು ಕುತೂಹಲಕಾರಿ ಅಂಶ ಏನೆಂದರೆ ಆಪ್ತ ಆಲೋಚನಾಕಾರ ಎನ್ನುವ ಪರಿಕಲ್ಪನೆ. ಹೌದು, ಕೌನ್ಸಿಲರ್ ಅಥವಾ ಅಡ್ವೊಕೇಟ್. ಇದನ್ನೇ ನಾವು ಇಂದಿನ ಭಾಷೆಯಲ್ಲಿ ಹೇಳೋದಾದ್ರೆ ನಮ್ಗೊಂದು ಆಂತರಿಕ GPS ಅಥವಾ ಲೈಫ್ ಕೋಚ್ ಸಿಕ್ಕಂತೆ ಅನ್ನಿಸ್ತಿಲ್ವಾ? ನಾವು ದಾರಿ ತಪ್ಪಿದಾಗ, ಗೊಂದಲವಿಲ್ಲಿದ್ದಾಗ ಸರಿಯಾದ ದಾರಿಯನ್ನ ತೋರಿಸುವ ಮಾರ್ಗದರ್ಶಕ. ನೀವ್ ಹೇಳಿದ ಆಂತರಿಕ GPS ಹೋಲಿಕೆ 100ಕ್ಕೆ 100 ಸರಿ. ಜೀವನ ಯಾವಾಗ್ಲೂ ನೇರವಾದ ರಸ್ತೆಯಲ್ಲ ಅಲ್ವಾ? ಖಂಡಿತ ಇಲ್ಲ. ಉದ್ಯೋಗ ಬದಲಾಯಿಸಬೇಕೇ? ಕಷ್ಟದಲ್ಲಿರುವ ಸಂಬಂಧವನ್ನ ಉಳಿಸ್ಕೊಳ್ಬೇಕಾ ಅಥವಾ ಬಿಡಬೇಕಾ? ಸತ್ಯದ ಪರ ನಿಲ್ಲಬೇಕೇ ಅಥವಾ ಸುಮ್ಮನಾಗಬೇಕೇ? ಹೀಗೆ 10 ನೈತಿಕ ಮತ್ತೆ ಲೌಕಿಕ ಗೊಂದಲಗಳು ನಮ್ಮನ್ನ ಕಾಡ್ತವೆ. ಹೌದು, ಆಗೆಲ್ಲ ನಾವು ದಿಕ್ಕು ತಪ್ಪಿ ಬಿಡ್ತೀವಿ. ಆ ಸಮಯದಲ್ಲಿ ಪವಿತ್ರಾತ್ಮರು ನಮ್ಮ ಅಂತರಾತ್ಮದಲ್ಲಿ ಸತ್ಯದ ಧ್ವನಿಯಾಗಿ ನಿಲ್ತಾರೆ. ಇಲ್ಲಿ ಪಠ್ಯವು 2 ನಿರ್ದಿಷ್ಟ ವರಗಳನ್ನ ಉಲ್ಲೇಖಿಸುತ್ತೆ: ಆಲೋಚನೆ ಮತ್ತು ಧೈರ್ಯ. ಆಲೋಚನೆ ಮತ್ತು ಧೈರ್ಯ. ಹೌದು, ಗೊಂದಲದ ಸಮಯದಲ್ಲಿ ಯಾವುದು ಸರಿ, ಯಾವುದು ತಪ್ಪು ಅನ್ನೋ ಸ್ಪಷ್ಟತೆಯನ್ನ ಕೊಡುವುದು ಆಲೋಚನೆ. ಆದ್ರೆ ಕೇವಲ ಸರಿ ಯಾವುದು ಅಂತ ತಿಳಿದ್ರೆ ಸಾಲ್ದು. ಆ ಸರಿಯಾದ ದಾರಿಯಲ್ಲಿ ನಡೆಯಲು ಎದುರಾಗುವ ಕಷ್ಟಗಳನ್ನ ಸಹಿಸಿಕೊಳ್ಳಲು ಎದೆಗಾರಿಕೆ ಬೇಕಲ್ವಾ? ಆ ಮಾನಸಿಕ ಸ್ಥೈರ್ಯವೇ ಧೈರ್ಯ. ಅದೇ, ಇವೆರಡನ್ನೂ ಈ ಆಂತರಿಕ ಮಾರ್ಗದರ್ಶಕರು ನೀಡ್ತಾರೆ. ನಿಜ. ಸರಿ, ಯಾವುದು ಅಂತ ತಿಳಿದಿರೋದು ಎಷ್ಟು ಮುಖ್ಯವೋ ಅದನ್ನ ಕಾರ್ಯರೂಪಕ್ಕೆ ತರುವ ಧೈರ್ಯ ಅದಕ್ಕಿಂತ ಮುಖ್ಯ. ಇದೆಲ್ಲವನ್ನೂ ಕೇಳಿದ ಮೇಲೆ ಒಂದು ವಿಷಯ ಸ್ಪಷ್ಟವಾಗುತ್ತೆ ನೋಡಿ. ಏನು ಸ್ಪಷ್ಟವಾಗುತ್ತೆ? ಈ ಇಡೀ ಪಠ್ಯ ಪೆಂಟಕೋಸ್ಟ್ನ ಆಚರಣೆ ಕೇವಲ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಶಾಂತಿ, ಮೋಕ್ಷ ಅಥವಾ ಧ್ಯಾನಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಬದಲಾಗಿ ಒಳಗಿನಿಂದ ಬದಲಾದ ವ್ಯಕ್ತಿಯೊಬ್ಬ ಸಮಾಜದಲ್ಲಿ ಹೇಗೆ ಪ್ರಭಾವ ಬೀರಬೇಕು ಅನ್ನೋ ವಿಶಾಲವಾದ ಸಾಮಾಜಿಕ ಆಯಾಮವನ್ನ ಹೊಂದಿದೆ. ಖಂಡಿತ, ನೀವ್ ಹೇಳಿದ್ದು ಸಂಪೂರ್ಣ ಸತ್ಯ. ಪಠ್ಯದ ಮುಕ್ತಾಯದ ಪ್ರಾರ್ಥನೆಯಲ್ಲೂ ಕೂಡ ಕ್ರಿಸ್ತನ ಕರುಣೆ, ಪ್ರೀತಿ ಮತ್ತು ಸತ್ಯಕ್ಕೆ ಧೈರ್ಯಶಾಲಿ ಸಾಕ್ಷಿಗಳಾಗಿ ಜೀವಿಸುವಂತೆ ಕೇಳಿಕೊಳ್ಳಲಾಗಿದೆ. ಅಂದ್ರೆ ನಮ್ಮ ಒಳಗಿನ ಬದಲಾವಣೆ ಹೊರಗಿನ ಜಗತ್ತಿಗೆ ಬೆಳಕಾಗಬೇಕು. ಭಯವನ್ನ ಬಿಟ್ಟು ಅಹಂಕಾರವನ್ನ ತೊರೆದು ಐಕ್ಯತೆಯಿಂದ ಬದುಕುವುದೇ ಈ ಇಡೀ ಪ್ರಕ್ರಿಯೆಯ ಅಂತಿಮ ಗುರಿ. ಹೌದು,
ಆ ಮುಕ್ತಾಯದ ಪ್ರಾರ್ಥನೆಯು ಮನುಷ್ಯನು ತನ್ನ ಎಲ್ಲ ಹೆದರಿಕೆ ಆತಂಕಗಳನ್ನ ಆ ದೈವಿಕ ಶಕ್ತಿಗೆ ಒಪ್ಪಿಸಿ ಆ ಶಕ್ತಿಯಿಂದ ಬರುವ 7 ವರಗಳು ಮತ್ತು 9 ಫಲಗಳಿಂದ ಸಮೃದ್ಧನಾಗುವ ಹಾರೈಕೆಯನ್ನ ಹೊಂದಿದೆ. ಹೌದು. ಒಟ್ಟಾರೆಯಾಗಿ ಕಠಿಣವಾದ ನಿಯಮಗಳಿಗಿಂತ ಪ್ರೀತಿ ದೊಡ್ಡದು, ಭಯಕ್ಕಿಂತ ಧೈರ್ಯ ದೊಡ್ಡದು ಮತ್ತೆ ವಿಭಜನೆಗಿಂತ ಐಕ್ಯತೆ ದೊಡ್ಡದು ಅನ್ನೋದೇ ಈ ಸಂಪೂರ್ಣ ಪಠ್ಯದ ಸಾರಾಂಶ. ಇಂದಿನ ನಮ್ಮ ಈ ಆಳವಾದ ಅಧ್ಯಯನವು ನಿಜಕ್ಕೂ ನಮ್ಮನ್ನ ಯೋಚನೆಗೆ ಹಚ್ಚುವಂತಹದು. ಕೇವಲ ಒಂದು ಪ್ರಾಚೀನ ಕೃಷಿ ಹಬ್ಬವು ಹೇಗೆ ಕಾಲಾಂತರದಲ್ಲಿ ಮಾನವ ಕುಲದ ಆಂತರಿಕ ಕ್ರಾಂತಿಯಾಗಿ ಮಾರ್ಪಟ್ಟು ಅನ್ನೋದನ್ನ ನಾವು ಬಿಡಿಸಿ ನೋಡಿದ್ವಿ. ಹೌದು, ನಾವು ತುಂಬಾ ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಕಲ್ಲಿನ ಮೇಲಿದ್ದ ಆ ಬೆದರಿಸುವ ಶಾಸನಗಳು ಹೃದಯದ ಮೇಲಿನ ಪ್ರೀತಿಯ ಭಾವನೆಗಳಾಗಿ ಹೇಗೆ ರೂಪಾಂತರಗೊಂಡವು, ಆ ಮುಚ್ಚಿದ ಕೋಣೆಯೊಳಗಿದ್ದ ಸಾಮಾನ್ಯರ ಭಯ ಹೇಗೆ ಬೀದಿಗಿಳಿಯುವ ಧೈರ್ಯವಾಯಿತು, ಮತ್ತೆ ಬಾಬೆಲ್ನಿಂದ ಒಡೆದು ಹೋಗಿದ್ದ ಭಾಷೆಯ ಮತ್ತು ಅಹಂಕಾರದ ಗೋಡೆಗಳು ಪೆಂಟೆಕೋಸ್ಟ್ನ ಐಕ್ಯತೆಯ ಮೂಲಕ ಹೇಗೆ ಸೇತುವೆಯಾದವು ಅನ್ನೋದರ ಸಮಗ್ರ ದರ್ಶನ ನಮಗಾಯಿತು. ನಿಜಕ್ಕೂ ಇದೊಂದು ಅದ್ಭುತವಾದ ಪ್ರಯಾಣ. ಕಲಿಯುವ ಆಸಕ್ತಿ ಹೊಂದಿರುವ ನಮ್ಮ ಕೇಳುಗರಿಗೆ ಈ ವಿಶ್ಲೇಷಣೆಯು ಖಂಡಿತವಾಗಿಯೂ ಒಂದು ಹೊಸ ದೃಷ್ಟಿಕೋನವನ್ನ, ಮುಖ್ಯವಾಗಿ ನಮ್ಮದೇ ದೈನಂದಿನ ಭಯಗಳನ್ನ ಮೀರಿ ನಿಲ್ಲುವ ಮನೋವೈಜ್ಞಾನಿಕ ನಕ್ಷೆಯನ್ನ ಒದಗಿಸಿದೆ ಅಂತ ನಾನು ಭಾವಿಸ್ತೀನಿ. ಹೌದು, ಈ ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಇಂತಹ ಪಠ್ಯಗಳು ಕೇವಲ ಗತಕಾಲದ ಘಟನೆಗಳಲ್ಲ, ಅವು ಇಂದಿನ ನಮ್ಮ ಬದುಕಿನ ಸಮಸ್ಯೆಗಳಿಗೂ ಕನ್ನಡಿ ಹಿಡಿಯುವ ಕೈಪಿಡಿಗಳಾಗಬಲ್ಲವು. ಖಂಡಿತ. ಅಂತಿಮವಾಗಿ ಇಂದಿನ ಚರ್ಚೆಯನ್ನ ಮುಗಿಸುವ ಮುನ್ನ ನಮ್ಮ ಕೇಳುಗರಿಗೆ ಯೋಚಿಸಲು ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಹೇಳಿ, ಆ ಪ್ರಶ್ನೆ ಏನು? ಇಂದಿನ ನಮ್ಮ ಈ ಆಧುನಿಕ ಡಿಜಿಟಲ್ ಯುಗವನ್ನ ಒಮ್ಮೆ ಗಮನಿಸಿ. ನಮ್ಮ ಬಳಿ ಇತರರೊಂದಿಗೆ ಸಂಪರ್ಕ ಸಾಧಿಸಲು, ಸಂವಹನ ನಡೆಸಲು ಐತಿಹಾಸಿಕವಾಗಿ ಹಿಂದೆಂದೂ ಇಲ್ಲದಷ್ಟು ಸಾಧನಗಳಿವೆ. ವಾಟ್ಸ್ಆಪ್, ಝೂಮ್, ಸೋಷಿಯಲ್ ಮೀಡಿಯಾ, ತ್ವರಿತ ಅನುವಾದ ತಂತ್ರಾಂಶಗಳು, ಹೀಗೆ ನೂರಾರು ತಂತ್ರಜ್ಞಾನಗಳಿವೆ. ಹೌದು, ನಾವು ಯಾವಾಗ್ಲೂ ಕನೆಕ್ಟೆಡ್ ಆಗಿರ್ತೀವಿ. ನಾವೆಲ್ಲರೂ ಎಮೋಜಿಗಳ ಮತ್ತು ಲೈಕ್ಗಳ ಒಂದೇ ಜಾಗತಿಕ ಭಾಷೆಯನ್ನ ಮಾತಾಡ್ತಿದ್ದೀವಿ. ಆದ್ರೆ ಇಷ್ಟೆಲ್ಲ ಇದ್ರೂ ನಮ್ಮ ನಡುವೆ ಪರಸ್ಪರರನ್ನ ಅರ್ಥಮಾಡಿಕೊಳ್ಳುವಿಕೆ, ಆಂತರಿಕ ಸಹಾನುಭೂತಿ ದಿನದಿನಕ್ಕೆ ಕಡಿಮೆ ಆಗ್ತಿದೆ ಅಲ್ವಾ? ಖಂಡಿತ, ತುಂಬಾ ಕಡಿಮೆ ಆಗಿದೆ. ಹಾಗಿದ್ರೆ ನಾವೂ ಸಹ ಕೇವಲ ತಾಂತ್ರಿಕ ಸಂವಹನವಿದ್ದು ಭಾವನಾತ್ಮಕ ಅರ್ಥವಿಲ್ಲದ ಆಧುನಿಕ ಬಾಬೆಲ್ ಗೋಪುರದಲ್ಲಿಯೇ ಜೀವಿಸ್ತಿದ್ದೀವಾ? ಎಲ್ಲರೂ ಒಂದೇ ಭಾಷೆ ಮಾತಾಡಿದ್ರೂ, ತಂತ್ರಜ್ಞಾನ ನಮ್ಮನ್ನ ಹತ್ತಿರ ತಂದ್ರೂ, ಪರಸ್ಪರರ ಮನಸ್ಸನ್ನ ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಲು ನಮಗೆ ಅಗತ್ಯವಿರುವ ಆ ಆಂತರಿಕ ಪೆಂಟೆಕೋಸ್ಟ್ ಅಥವಾ ಬದಲಾವಣೆ ಯಾವುದು? ಯಾವ ಬೆಂಕಿ ನಮ್ಮೊಳಗಿನ ಅಹಂಕಾರವನ್ನು ಸುಟ್ಟು ಹಾಕಿ ನಮ್ಮನ್ನ ಮತ್ತೆ ಬೆಸೆಯಬಲ್ಲದು? ಇದೊಂದು ಬಹಳ ಆಳವಾದ ಯೋಚನೆ ಮಾಡಬೇಕಾದ ಪ್ರಶ್ನೆ. ಹೌದು. ಈ ಉತ್ತರಿಸಲಾಗದ ಪ್ರಶ್ನೆಯನ್ನ ನಿಮ್ಮ ಆಲೋಚನೆಗೆ ಬಿಡುತ್ತಾ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಇದು ನಿಜಕ್ಕೂ ನಮ್ಮೆಲ್ಲರನ್ನೂ ಕಾಡಬೇಕಾದ, ನಮ್ಮನ್ನ ನಾವು ವಿಮರ್ಶಿಸಿಕೊಳ್ಳಲು ಪ್ರೇರೇಪಿಸುವ ಅತ್ಯುತ್ತಮ ಅಂತಿಮ ಚಿಂತನೆ. ಮತ್ತೆ ಮುಂದಿನ ಬಾರಿ ಮತ್ತೊಂದು ಇಂಥದ್ದೇ ಕುತೂಹಲಕಾರಿ ಮತ್ತು ಆಳವಾದ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಓದುತ್ತಿರಿ, ಯೋಚಿಸುತ್ತಿರಿ, ಕಲಿಯುತ್ತಿರಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.